ನಮಸ್ಕಾರ ರೀ ಎಲ್ಲರಿಗೂ. ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಾಗ ಒಂದು ಇನ್ಸ್ಟಂಟ್ ಆದಂಥ ಮಕ್ಕಳಿಗೆ ಇಷ್ಟವಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡಿ ತೋರ್ಸಾಕತ್ತೇನೆ ರೀ. ಈ ರೆಸಿಪಿನ ಮಾಡೋಕೆ ಫಸ್ಟ್ ನಾನಿಲ್ಲೇ ಒಂದು ಮಿಕ್ಸಿಂಗ್ ಬೌಲ್ನ ತೊಗೊಂಡೇನಿ. ಇವಾಗ ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನಾನಿಲ್ಲೇ ಗೋಧಿ ಹಿಟ್ಟನ್ನ ಸೇರಿಸ್ಕೊಳಕತ್ತೇನೆ. ನಿಮಗೆ ಬ್ರೇಕ್ಫಾಸ್ಟ್ ರೆಸಿಪಿ ಎಷ್ಟು ಪ್ರಮಾಣದಾಗ ಬೇಕಲ್ಲ ನೀವು ಅಷ್ಟು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ಬೋದು. ಇವಾಗ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಂದ್ರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊರಿ. ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆ ಮತ್ತು 1 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ದೋಸೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಒಳಗೆ ಇರ್ತೈತಲ್ಲ ಸೇಮ್ ಅದೇ ಕನ್ಸಿಸ್ಟೆನ್ಸಿ ಒಳಗೆ ನಾವು ಕಲಿಸಿ ಇಟ್ಕೊಳ್ಬೇಕಾಗ್ತೈತಿ. ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊರಿ. ಅಂದ್ರೆ ಜಾಸ್ತಿ ಗಟ್ಟಿನೂ ಆಗಬಾರ್ದು, ಜಾಸ್ತಿ ತಿಳುನೂ ಆಗಬಾರ್ದು. ನೋಡಿಕೊಂಡು ದೋಸೆ ಹಿಟ್ಟು ಯಾವ ಕನ್ಸಿಸ್ಟೆನ್ಸಿ ಒಳಗಿರ್ತೈತಲ್ಲ ಸೇಮ್ ಅದೇ ರೀತಿ ಇದನ್ನು ಕಲಿಸ್ಕೊಳ್ಬೇಕು. ಗಂಟುಗಳೇನೂ ಆಗಬಾರ್ದು. ಹಂಗೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ ಈ ಕನ್ಸಿಸ್ಟೆನ್ಸಿ ಒಳಗೆ ನಾನು ಕಲಿಸ್ಕೊಂಡೇನಿ. ಈ ರೀತಿ ಸ್ಪೂನಿಂದ ಅದನ್ನು ಒಂದು 2 ರಿಂದ 3 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ರೆಡಿ ಆಗುತ್ತೆ. ನೋಡ್ರಿ ಇವಾಗ ನಾನಿಲ್ಲೇ ತೋರ್ಸಾಕತ್ತೇನಿ. ಸ್ಪೂನಿಂದ ಈ ರೀತಿ ಉಲ್ಟಾ ಮಾಡಿ ನಾವು ಲೈನ್ ಹಾಕಿದ್ರೆ ಅದು ಲೈನು ಕಾಣಬೇಕು, ಕೂಡ್ಕೊಳ್ಬಾರ್ದು. ಆ ರೀತಿ ಇದನ್ನು ಹಿಟ್ಟನ್ನು ಕಲಸಿ ಸೈಡ ಇಟ್ಕೊಳ್ಬೇಕು. ಇದು ಒಂದು 10 ನಿಮಿಷ ನೆನೆದ್ರೆ ಸಾಕು. ಈಗ ಈ ಕಲಸಿರುವಂಥ ಹಿಟ್ಟನ್ನು ಸೈಡ್ ನೆನೆಯೋದಕ್ಕೆ ಇಟ್ಟು ಇದಕ್ಕೆ ಬೇಕಾಗಿರುವಂಥ ಸ್ಟಫಿಂಗ್ನ ರೆಡಿ ಮಾಡ್ಕೊಳ್ಬೇಕು. ನಾನಿಲ್ಲೇ ಮತ್ತು ಒಂದು ಚಿಕ್ಕ ಪಾತ್ರೆನ ತೊಗೊಂಡು ಇವಾಗ 4 ನಾನಿಲ್ಲೇ ಮೊಟ್ಟೆನ ತೊಗೊಳಕತ್ತೇನೆ ರೀ. ನಿಮಗೆ ಎಷ್ಟು ಪ್ರಮಾಣದಾಗ ನಿಮಗೆ ಬ್ರೇಕ್ಫಾಸ್ಟ್ ರೆಸಿಪಿ ಬೇಕಲ್ಲ ಅಷ್ಟು ಪ್ರಮಾಣದಾಗ ನೀವು ಮೊಟ್ಟೆನ ತೊಗೊಳ್ಬೋದು. ನಾನಿಲ್ಲೇ ಒಂದು 3 ರಿಂದ 4 ಜನಕ್ಕೆ ಆಗುವಷ್ಟು ಮಾಡಾಕತ್ತೇನೆ. ಅದಕ್ಕಾಗಿ ಇಲ್ಲೇ ನಾನು 4 ಮೊಟ್ಟೆನ ತೊಗೊಂಡೇನಿ ರೀ. ಈ ರೀತಿ ಫಸ್ಟು ಎಲ್ಲನೂ ನೀಟಾಗಿ ಸೇರಿಸ್ಕೊಳ್ಬೇಕು ಮೊಟ್ಟೆನ ಒಂದು ಪಾತ್ರೆಗೆ. ಇವಾಗ ಇದಕ್ಕೆ ನಾನಿಲ್ಲೇ ಮೀಡಿಯಮ್ ಸೈಜ್ದು 2 ಉಳ್ಳಾಗಡ್ಡಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡು ಸೇರಿಸ್ಕೊಳಕತ್ತೇನಿ. ಉಳ್ಳಾಗಡ್ಡಿ ಆಗಿಂದ ಇದಕ್ಕೆ ಸ್ವಲ್ಪ ಫ್ರೆಶ್ ಆಗಿರುವಂಥ ಕೊತ್ತಂಬರಿನ ನಾನಿಲ್ಲೇ ಕಟ್ ಮಾಡಿ ಇಟ್ಕೊಂಡೇನಿ. ಅದನ್ನು ಕೂಡ ಸೇರಿಸ್ಕೊಳ್ಬೇಕು. ಇವಾಗ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸೇರಿಸ್ಕೊಳಕತ್ತೇನಿ. ಇದೆಲ್ಲ ಆಗಿಂದ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪನ್ನು ಸೇರಿಸ್ಕೊಳ್ಬೇಕು. ಖಾರಕ್ಕೆ ನಾನಿಲ್ಲೇ 1.5 ಟೀ ಸ್ಪೂನಷ್ಟು ಮಸಾಲೆ ಖಾರನ ಆ್ಯಡ್ ಮಾಡ್ಕೊಳಕತ್ತೇನಿ. ನೀವು ಬೇಕಿದ್ರೆ ಹಸಿ ಮೆಣಸಿನ್ಕಾಯಿನೂ ಸೇರಿಸ್ಕೊಳ್ಬೋದು. ಇವಾಗ ಒಂದು ಚಿಟಿಕೆಯಷ್ಟು ನಾನಿಲ್ಲೇ ಅರಿಶಿನ ಸೇರಿಸ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೇನಿ. ಇದಕ್ಕೆ ನಿಮ್ಗೆ ಎಕ್ಸ್ಟ್ರಾ ಏನಾದರೂ ಮಸಾಲೆ ಬೇಕಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ನೀಟಾಗಿ 2 ರಿಂದ 3 ನಿಮಿಷ ಈ ರೀತಿ ಸ್ಪೂನಿಂದ ಮಿಕ್ಸ್ ಮಾಡಿ ಇದನ್ನು ಸೈಡ್ ಇಟ್ಕೊಳ್ಬೇಕು. ಇವಾಗ ಇದು ರೆಡಿ ಆಯಿತು. ಇದು ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದಾದಂಥ ಒಂದು ಹೆಲ್ದಿಯಾದಂಥ ರೆಸಿಪಿ. ಮಕ್ಕಳಿಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ರೀ. ಬೆಳಗಿನ ನಾಷ್ಟಕ್ಕಾಗಿರ್ಬೋದು ಇಲ್ಲ ಮಕ್ಕಳ ಟಿಫಿನ್ ಬಾಕ್ಸಿಗೆ ಆಗಿರ್ಬೋದು ಇದು ಹೇಳಿ ಮಾಡಿಸಿದಂಥ ರೆಸಿಪಿ. ನೋಡಿರಿ ಇವಾಗ ಇದು ರೆಡಿ ಆಯಿತು. ಇವಾಗ ನಾನು ಸ್ಟವ್ ಮೇಲೆ ದೋಸೆ ತವಾನ ಕಾಯೋದಕ್ಕಿಟ್ಟು ಸ್ವಲ್ಪ ದೋಸೆ ತವ ಕಾದಿದೆ ಅಂದಾಗ ಅದಕ್ಕೆ 1-2 ಟೀ ಸ್ಪೂನಷ್ಟು ಈ ರೀತಿ ಅಡುಗೆ ಎಣ್ಣೆನ ಅಪ್ಲೈ ಮಾಡಬೇಕು. ನೋಡಿರಿ ಇವಾಗ ನಾನು 2 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಅಪ್ಲೈ ಮಾಡಿ ನಾವು ಆಗಲೇ ಕಲಿಸಿಟ್ಟಂಥ ಗೋಧಿ ಹಿಟ್ಟಿನ ಮಿಶ್ರಣನ ಇವಾಗ ಇದಕ್ಕೆ ನೀಟಾಗಿ ಈ ರೀತಿ ದೋಸೆನ ಯಾವ ರೀತಿ ಹಾಕ್ತೀವಲ್ಲ ಆ ರೀತಿ ಇದನ್ನು ದೋಸೆ ತವ ಮೇಲೆ ನೀಟಾಗಿ ಹಾಕಬೇಕು. ಇದನ್ನು ದೋಸೆ ಥರ ದೊಡ್ಡದು ಮಾಡ್ಕೊಳ್ಬಾರ್ದು. ಈ ರೀತಿ ಸೆಟ್ ದೋಸೆ ಥರ ಇದನ್ನು ಚಿಕ್ಕದಾಗಿ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಬೆಂದಿದೆ ಅಂದಾಗ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲೇ ಮತ್ತು ಅಡುಗೆ ಎಣ್ಣೆನ ಅಪ್ಲೈ ಮಾಡತ್ತೀನಿ. ಸ್ವಲ್ಪ ಬೆಂದಿದೆ ಅಂದಾಗ 1 ಸ್ಪೂನ್ ತೊಗೊಂಡು ಇದನ್ನು ವಾಪಸ್ ಮತ್ತು ತಿರುವಿ ಹಾಕಿ ಇದನ್ನು ಬೇಯಿಸ್ಕೊಳ್ಬೇಕಾಗ್ತೈತಿ. ನೋಡಿರಿ ಈ ರೀತಿ ನೀಟಾಗಿ ಇದು ಬೆಂದಿದೆ ಅಂದಾಗ ಇದನ್ನು ತೆಗೆದು ಸೈಡ್ಗೆ ಇಟ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ರೀ ರೆಸಿಪಿ. ನೋಡಿರಿ ಇವಾಗ ಬೆಂದಿದೆ. ನಾನು ಇದನ್ನು ತೆಗೆದು ಸೈಡ್ಗೆ ಇಟ್ಕೊಳಕತ್ತೇನಿ. ಪ್ರತಿದಿನ ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹೆಲ್ದಿಯಾಗಿ ಇರುತ್ತೆ ಮತ್ತು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಇವಾಗಂತೂ ಬೇಸಿಗೆ ರಜೆ ಚಾಲು ಆಗೈತಿ. ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರೋ. ಮಕ್ಕಳಿಗೆ ಈ ರೀತಿ ಡಿಫ್ರೆಂಟ್ ಆದಂಥ ರೆಸಿಪಿನ ಒಮ್ಮೆ ಮಾಡಿ ಕೊಡ್ರಿ. ಅವರು ಪದೇ ಇದನ್ನೇ ಕೇಳ್ತಾರೋ. ಅಷ್ಟು ರುಚಿಯಾಗಿರುತ್ತೆ. ಮತ್ತು ನೋಡಿರಿ ಇವಾಗ ಇದು ರೆಡಿ ಆಯಿತು. ನಾನು ಇದನ್ನು ತೆಗೆದು ಸೈಡ್ಗೆ ಇಟ್ಕೊಳಕತ್ತೇನಿ. ಇವಾಗ ಅದೇ ದೋಸೆ ತವಾಕ ನಾನು ಮತ್ತು 1-2 ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಅಪ್ಲೈ ಮಾಡ್ಕೊಳಕತ್ತೇನಿ. ಈ ರೀತಿ ಅಡುಗೆ ಎಣ್ಣೆನ ಅಪ್ಲೈ ಮಾಡಿಂದ ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಆಗಲೇ ಮಾಡಿಟ್ಟಂಥ ಮೊಟ್ಟೆ ಮಿಶ್ರಣನ ಇವಾಗ ಇದಕ್ಕೆ ನಾವು ದೋಸೆನ ಯಾವ ರೀತಿ ಮಾಡ್ಕೋತೇವಲ್ಲ ಸೇಮ್ ಅದೇ ರೀತಿ ಇದನ್ನು ಮಾಡ್ಕೊಳ್ಬೇಕಾಗ್ತೈತಿ. ನೋಡ್ರಿ ನಾನು ಇಲ್ಲೇ ದೋಸೆ ಥರ ಇದನ್ನು ಸುತ್ತ ಎಲ್ಲ ನೀಟಾಗಿ ಇದನ್ನು ರೆಡಿ ಮಾಡ್ಕೊಳಕತ್ತೇನಿ. ಈ ರೀತಿ ಮಾಡ್ಕೊಂಡಿಂದ ಪೂರ್ತಿ ಉರಿನ ಹೈ ಫ್ಲೇಮ್ ಮಾಡಿಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು.
ನೋಡ್ರಿ ಇವಾಗ ಇದು ರೆಡಿ ಆಯಿತು. ಈ ರೀತಿ ಸ್ವಲ್ಪ ಬೆಂದಿದೆ ಅಂದಾಗ ನಾವು ಆಗಲೇ ಮಾಡಿಟ್ಟಂಥ ಗೋಧಿ ಹಿಟ್ಟಿನ ಸೆಟ್ ದೋಸೆನ ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕು. ಉರಿನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ಇದು ಸ್ವಲ್ಪ ಬೆಂದಿದೆ ಅಂದಾಗ ನೋಡ್ರಿ ನಾವಾಗಲೇ ಮಾಡಿಟ್ಟಂಥ ಗೋಧಿ ಹಿಟ್ಟಿನ ಸೆಟ್ ದೋಸೆನ ನಾನಿವಾಗ ಇದಕ್ಕೆ ಸೇರಿಸ್ಕೊಂಡು ಇದನ್ನು ಬೇಯಿಸ್ಕೊಳಕತ್ತೀನಿ. ಈ ರೀತಿ ಸ್ವಲ್ಪ ಬೆಂದಿದೆ ಅಂದಾಗ ಅದನ್ನು ಈ ರೀತಿ ಮಡಚಿ ವಾಪಸ್ ಮತ್ತೆ ಬೇಯಿಸ್ಕೊಳ್ಬೇಕಾಗ್ತೈತಿ. ನೋಡ್ರಿ ಈ ರೆಸಿಪಿ ಎಷ್ಟು ಸಿಂಪಲ್ಲಾಗಿ ನಾವು ಕೇವಲ 5ರಿಂದ 10 ನಿಮಿಷದಾಗ ಮಾಡ್ಕೊಳ್ಬೋದು ಅಂತ. ಈ ರೆಸಿಪಿ ಚಿಕ್ಕ ಮಕ್ಕಳಿಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಮತ್ತು ಅವರ ಟಿಫಿನ್ ಬಾಕ್ಸಿಗಂತೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ. ಟೈಮ್ ಇಲ್ಲ ಅನ್ನೋರು ಕೇವಲ ಇನ್ಸ್ಟಂಟಾಗಿ 10 ನಿಮಿಷದಲ್ಲಿ ಈ ರೆಸಿಪಿನ ಆರಾಮಾಗಿ ಮಾಡ್ಕೊಳ್ಬೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ರೀ. ಚಿಕ್ಕ ಮಕ್ಕಳಿಗೆಲ್ಲ ಈ ರೀತಿ ಒಂದನ್ನು ಮಾಡಿಕೊಟ್ರೆ ಅವರು ಹೊಟ್ಟೆ ತುಂಬ ತಿಂತಾರು. ನೋಡ್ರಿ ಇವಾಗ ಇದನ್ನು ಮತ್ತು ನಾನು ಬೇಯಿಸ್ಕೊಳಕತ್ತೀನಿ. ಎಷ್ಟು ಸಿಂಪಲ್ಲಾಗಿ ಐತಿ ಮತ್ತು ನೋಡೋಕ್ಕೂ ಕೂಡ ಯುನೀಕ್ ರೆಸಿಪಿ ಅಂತಲೇ ಹೇಳ್ಬೋದು. ಈ ರೀತಿ ಮಾಡಿಕೊಟ್ರೆ ಮಕ್ಕಳಷ್ಟೇ ಅಲ್ಲ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಅಥವಾ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ನಿಮ್ಗೆ ಈ ರೆಸಿಪಿ ಇಷ್ಟ ಅನಿಸಿದ್ರೆ ಒಂದು ಲೈಕ್ ಕೊಡ್ರಿ. ಇದೇ ರೀತಿ ವಿಡಿಯೋಸ್ನ ನೋಡ್ಕೊತ ಇರಿ. ಮತ್ತು ಮುಂದಿನ ವಿಡಿಯೋದಾಗ ಇನ್ನೊಂದು ಸೂಪರ್ ಆಗಿರೋ ರೆಸಿಪಿ ಜೊತೆ ಸಿಗೋಣ್ರಿ. ಖಂಡಿತ ಈ ರೆಸಿಪಿನ ಎಲ್ಲರೂ ಟ್ರೈ ಮಾಡಿ ನೋಡ್ರಿ ಇವಾಗ ನಾನು ಕಟ್ ಮಾಡಿ ಇದನ್ನು ತೋರ್ಸಾಕತ್ತೀನಿ. ಒಂಥರ ಏನೋ ಪಿಜ್ಜಾ ಬರ್ಗರ್ ಎಲ್ಲ ನಾವು ಮಕ್ಕಳ ತಿಂತಾರಲ್ಲ ಆ ರೀತಿ ಇದು ಆಗುತ್ತೆ ಮತ್ತು ಹೆಲ್ದಿಯಾಗೂ ಇರುತ್ತೆ, ಡಿಫ್ರೆಂಟ್ ಆಗೂ ಇರುತ್ತೆ. ನೋಡ್ರಿ ಈ ರೀತಿ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಎಲ್ಲರಿಗೂ ಬಾಯ್ ರೀ.